ನಮಸ್ಕಾರ ದೇವರು. ಈ ಒಂದು ವರ್ಡ್ ಕೇಳಿದ ತಕ್ಷಣ ಸಾಕು ನಿಮಗೆ ನೆನಪಾಗುವಂಥ ಕರ್ನಾಟಕದ ಏಕೈಕ ಯೂಟ್ಯೂಬರ್ ಅಂದರೆ ಅದುವೇ ನಿಮ್ಮ ನೆಚ್ಚಿನ ಡಾಕ್ಟರ್ ಬ್ರೋ ಅಂತ ಹೇಳ್ಬೋದು. ಹೌದು, ಏನಕ್ಕಂದರೆ ಅವರು ಅಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಹಾಗಾಗಿ ಎಲ್ಲರಿಗೂ ತುಂಬ ಹತ್ತಿರ ಆಗ್ತಾರೆ. ಈ ಒಂದು ವಿಡಿಯೋ ಅವರ ಒಂದು ಫ್ಯಾನ್ಸ್ಗೆ ಮತ್ತು ಫ್ರೆಂಡ್ಸ್ಗೆ ಡೆಡಿಕೇಟ್ ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ಏನಂದರೆ ಈ ಒಂದು ನ್ಯೂಸು ತುಂಬ ವೈರಲ್ ಆಗ್ತಿದೆ ಇತ್ತೀಚೆಗೆ. ಡಾಕ್ಟರ್ ಬ್ರೋ ಅವರ ಬಗ್ಗೆ ಒಂದು ನ್ಯೂಸ್, ಆ ಒಂದು ನ್ಯೂಸ್ ಏನಂದರೆ ಡಾಕ್ಟರ್ ಬ್ರೋ ಅವರು ಮಿಸ್ಸಿಂಗ್ ಅಂತೇಳಿ ಎಲ್ಲ ಕಡೆ ನ್ಯೂಸ್ ಬರ್ತಾ ಇದೆ. ಹೌದು, ಆ ಒಂದು ನ್ಯೂಸ್ ಬಗ್ಗೆನೇ ಇವತ್ತು ನಾವು ಮಾತಾಡೋಣ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದ್ರೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ನಾನು ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಒಂದು ಮಾಹಿತಿ, ಅದು ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದಿಲ್ಲ. ಸೊ ಬರ್ರಿ ಇವಾಗ ಡೈರೆಕ್ಟಾಗಿ ಟಾಪಿಕ್ ಸ್ಟಾರ್ಟ್ ಮಾಡಮಿ. ಡಾಕ್ಟರ್ ಬ್ರೋ ಅವರು ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ? ಕರ್ನಾಟಕದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಗೊತ್ತು. ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ದೊಡ್ಡದವ್ರಿಗೂ, ಅಂದರೆ ಇವಾಗ 60 ವಯಸ್ಸಾದವ್ರಿಗೂ ಸಮೇತ ಡಾಕ್ಟರ್ ಬ್ರೋ ಎಲ್ಲರಿಗೂ ಗೊತ್ತು. ಏನಕ್ಕಂದರೆ ಅವರು ಅಷ್ಟು ತುಂಬ ಹೆಸರು ಮಾಡಿದ್ದಾರೆ, ಅಷ್ಟು ತುಂಬ ಚೆನ್ನಾಗಿ ಮಾತಾಡ್ತಾರೆ, ಬೇರೆ ಬೇರೆ ಕಂಟ್ರೀಸ್ ಎಲ್ಲ ತೋರಿಸ್ತಾ ಇದ್ದಾರೆ. ನಮಗೆ ತುಂಬ ಖುಷಿ ಆಗ್ತಿದೆ. ನಮ್ಮ ಕೈಲಂತೂ ಹೋಗೋಕ್ಕಾಗಲ್ಲ ಅಷ್ಟು ದೂರ, ನಾವು ಇಲ್ಲೇ ಕೂತ್ಕೊಂಡು ಬೇರೆ ಒಂದು ದೇಶಗಳನ್ನ ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ. ಅವರು ಒಂದು ಸಣ್ಣ ವಯಸ್ಸಿನಲ್ಲೇ ಪ್ರತಿಜ್ಞೆ ಸಮೇತ ಮಾಡಿರ್ತಾರೆ, ಅಂದರೆ ಒಂದು 3 ವರ್ಷ 4 ವರ್ಷದಿಂದನೇ ಪ್ರತಿಜ್ಞೆ ಮಾಡಿರ್ತಾರೆ. ನಾನು ಯೂಟ್ಯೂಬ್ ಬಂದಮೇಲೆ, ಅಂದರೆ ಅವರು ಯೂಟ್ಯೂಬ್ ಬಂದಮೇಲೆ ಕರ್ನಾಟಕದ ಜನತೆಗೆ ನಾನು ಮೂಲೆ ತೋರಿಸ್ತೀನಿ, ಜಗತ್ತಿನ ಮೂಲೆ ತೋರಿಸ್ಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿರ್ತಾರೆ. ಅವರು ಅದೇ ರೀತಿ ನಡ್ಕೊತಾ ಇದ್ದರೂ ಸಮೇತ ಇವಾಗ ಏನಾಗಿದೆ ಅಂದರೆ, ಒಂದು ತಿಂಗಳಿಂದ ಡಾಕ್ಟರ್ ಬ್ರೋ ಅವರ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಾಗಲಿ ಮತ್ತು ಯೂಟ್ಯೂಬಲ್ಲಾಗಲಿ ಯಾವುದೇ ರೀತಿಯ ಒಂದು ಪೋಸ್ಟ್ ಆಗಲಿ ಒಂದು ವಿಡಿಯೋದಾಗಲಿ ಇಲ್ಲವೇ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಅಭಿಮಾನಿಗೂ ಪ್ಯಾನಿಕ್ ಆಗೋದು ಸಹಜ. ನಾನು ಕೂಡ ಒಬ್ಬ ಡಾಕ್ಟರ್ ಬ್ರೋ ಅಭಿಮಾನಿ ಹೇಳ್ತಿದ್ದೀನಿ, ನಾನು ಕೂಡ ಪ್ಯಾನಿಕ್ ಆಗಿದ್ದೆ. ಸೊ ಇವಾಗ ಒಂದು ಕ್ಲಾರಿಫಿಕೇಷನ್ ಅಂದರೆ ಒಂದು ಗುಡ್ ನ್ಯೂಸ್ ಇದೆ ಪ್ರತಿಯೊಬ್ಬರಿಗೂ. ಆ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿ ನಾನು ವಿಡಿಯೋ ಎಂಡಲ್ಲಿ ಹೇಳ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಏನಂದರೆ, ಇವಾಗ ನಾನು ಒಂದು ಡಾಕ್ಟರ್ ಬ್ರೋ ಅವ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರಿಗೂ ಗೊತ್ತು, ಬಟ್ ಆದ್ರೂ ಇನ್ನೂ ಕೆಲವರು ತಿಳ್ಕೊಳ್ಳಿ ಅಂತೇಳಿ ಹೇಳ್ತಾ ಇದ್ದೀನಿ. ಸೊ ಸಾರಿ, ವಿಡಿಯೋ ಸ್ವಲ್ಪ ಲೆಂತ್ ಆಗಿದ್ರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಾಕ್ಟರ್ ಬ್ರೋ ಅವರು ಬಂದುಬಿಟ್ಟು ಮೂಲತಃ ಬೆಂಗಳೂರಿನವರಾಗಿರ್ತಾರೆ. ಸೊ ಬೆಂಗಳೂರಿಂದ ಅವರ ಒಂದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಅಪ್ ಟು ಇವಾಗ ಇಂಟರ್ನ್ಯಾಷನಲ್ವರೆಗೂ ಹೋಗಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಅವ್ರು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಏಮ್ ಇಟ್ಕೊತಾರೆ, ಅಂದರೆ ನಾನು ಕರ್ನಾಟಕದ ಜನತೆಗೆ ಜಗತ್ತಿನ ಮೂಲೆ ತೋರಿಸ್ಬೇಕು ಅಂತ ಹೇಳಿ. ಸೊ ಅವರು ಇವಾಗ ಒಂದು 10 ಕಂಟ್ರಿ ಸಮೇತ ನಮಗೆ ತೋರಿಸಿದ್ದಾರೆ, 10 ದೇಶಗಳನ್ನ ತೋರಿಸಿದ್ದಾರೆ. ಯುರೋಪ್ ಆಗಲಿ, ಇಂಡೋನೇಷ್ಯಾ ಆಗಲಿ, ಮಲೇಷ್ಯಾ ಆಗಲಿ, ಇವೆಲ್ಲ ವೀಡಿಯೋಸ್ಗಳನ್ನ ನೀವು ನೋಡಿರ್ತೀರ. ರಷ್ಯನ್ ಆಗಲಿ, ಸೊ ಸ್ಪೆಷಲಿ ರಷ್ಯನ್ ತಾಯಿ ಅಂತ ಹೇಳಿ ಆ ರಷ್ಯನ್ ಲೇಡಿನ ತುಂಬ ಆದರಿಂದ ವೆಲ್ಕಮ್ ಮಾಡ್ಕೊಂಡಿರ್ತಾರೆ. ಸೊ ಅದೆಲ್ಲ ನಿಮ್ಗೆ ಗೊತ್ತಿರೋ ವಿಚಾರನೆ. ಸೊ ಅವರು ಕೊನೆಯದಾಗಿ ಭೇಟಿ ನೀಡಿರುವಂಥದ್ದು ಚೀನಾಗೆ. ಸೊ ಆ ಒಂದು ಚೀನಾದಲ್ಲಿ ಹೋದ್ಮೇಲೆ ಒಂದು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರೆ. ಒಂದು ನಮ್ಮ ಇಂಡಿಯಾ ಮತ್ತು ಚೈನಾನ ಡೆವಲಪ್ಮೆಂಟಲ್ಲಿ ಹೋಲಿಸ್ಕೊಂಡು ಒಂದು ಮಾತು ಹೇಳ್ತಾರೆ. ಆ ಒಂದು ಮಾತಿಂದ ತುಂಬ ವೈರಲ್ ಆಗ್ತಾರೆ, ಅಂದರೆ ಕಾಂಟ್ರವರ್ಸಿ ಆಗಿಬಿಡುತ್ತೆ ಆ ಒಂದು ಮಾತು, ಅವ್ರು ಹೇಳುವಂಥ ಮಾತು. ಅದೇನೆಂದರೆ, ಚೈನಾ ನಮಗಿನ್ನೂ 70 ವರ್ಷ ಮುಂದೆ ಇದೆ ಡೆವಲಪ್ಮೆಂಟಲ್ಲಿ ಅಂತ ಹೇಳಿದಾಗ ಆ ಒಂದು ಮಾತು ತುಂಬ ವೈರಲ್ ಆಗಿ ಕಾಂಟ್ರವರ್ಸಿ ಆಗಿರುತ್ತೆ. ಅದರ ಬಗ್ಗೆ ಕೂಡ ನಾನು ಒಂದು ವೀಡಿಯೋನ ಮಾಡಿ ಹಾಕಿದ್ದೀನಿ. ಆ ಒಂದು ವೀಡಿಯೋ ಲಿಂಕ್ನ ಸಮೇತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಹೋಗಿ ಆ ಒಂದು ವೀಡಿಯೋನ ಸಮೇತ ನೋಡ್ಬೋದು. ಆ ಒಂದು ವೀಡಿಯೋ ಆದಮೇಲೆ, ಅಂದರೆ ಆ ಒಂದು ಚೈನಾ ಕಾಂಟ್ರವರ್ಸಿ ವೀಡಿಯೋ ಆದಮೇಲೆ ಒಂದು ಚೈನಾ ವಾಲ್ ಬಗ್ಗೆ ವೀಡಿಯೋ ಮಾಡಿ ಹಾಕಿರ್ತಾರೆ. ಅಲ್ಲಿಂದ ಇದುವರೆಗೂ ಅಪ್ ಟು 1 ಮಂತ್ ಆಯಿತು, ಒಂದು ವೀಡಿಯೋ ಕೂಡ ಬಂದಿಲ್ಲ. ಹಾಗಾಗಿ ಪ್ರತಿಯೊಬ್ಬರಿಗೂ ಪ್ಯಾನಿಕ್ ಆಗ್ತಿದ್ದಾರೆ. ಏನಕ್ಕಂದರೆ, ಆ ಒಂದು ಚೈನಾದಲ್ಲಿ ಮಾತಾಡಿದ ಮೇಲೇ ಡಾಕ್ಟರ್ ಬ್ರೋ ಅವ್ರಿಗೆ ಏನಾಗಿದೆ ಗೊತ್ತಾಗ್ತಿಲ್ಲ, ಒಂದು ವೀಡಿಯೋ ಕೂಡ ಬರ್ತಾಯಿಲ್ಲ. ಅವ್ರದ್ದು ಪರ್ಸ್ನಲ್ ಪ್ರಾಬ್ಲಮ್ ಏನಾದರೂ ಆಗಿದೆಯಾ, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಮಾ, ಅಥವಾ ಹೆಲ್ತ್ ಇಶ್ಯೂನಾ, ಫೈನಾನ್ಷಿಯಲ್ ಪ್ರಾಬ್ಲಮ್ಮಾ, ಏನಾಯಿತು ಡಾಕ್ಟರ್ ಬ್ರೋ ಅವ್ರಿಗೆ, ಇದು ಕಾಣಿಸ್ಕೊತಾ ಇಲ್ಲ ಅಂತೇಳಿ ಎಲ್ಲರೂ ಪ್ಯಾನಿಕ್ ಆಗ್ತಾ ಇರೋದು ನಿಜ. ಬಟ್ ಇವಾಗ ಏನಂದರೆ, ನೀವೆಲ್ಲ ಏನು ವರಿ ಆಗಬೇಡಿ, ಡಾಕ್ಟರ್ ಬ್ರೋ ಅವರು ತುಂಬ ಆರೋಗ್ಯವಾಗಿದ್ದಾರೆ, ತುಂಬ ಚೆನ್ನಾಗಿದ್ದಾರೆ, ತುಂಬ ಸೇಫಾಗಿ ಕೂಡ ಇದ್ದಾರೆ. ಅವರು ನಮ್ಮ ಒಂದು ಕರ್ನಾಟಕದಲ್ಲೇ ಇದ್ದಾರೆ. ಇವಾಗ ಅವರು ಒಂದು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ಅಂದರೆ ಕೆಲವೊಂದು ಮೂವೀಸಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ. ಆ ಒಂದು ಮೂವಿಗಳಲ್ಲಿ ವಾಯ್ಸ್ ಓವರ್ ಕೊಡ್ತಾ ಇದ್ದಾರೋ ಅಥವಾ ಆ್ಯಕ್ಟ್ ಮಾಡ್ತಾ ಇದ್ದಾರೋ ನಮಗೂ ಗೊತ್ತಿಲ್ಲ, ಅದು ಖಚಿತವಾದ ಮಾಹಿತಿ ಇಲ್ಲ. ಬಟ್ ಮೂವೀಸಲ್ಲಿ ಆ್ಯಕ್ಟ್ ಮಾಡ್ತಿರೋದಂತೂ ನಿಜ, ಅಷ್ಟು ಮಾತ್ರ ಖಚಿತವಾದ ಮಾಹಿತಿ ಇದೆ. ಏನಕ್ಕಂದರೆ ಶೈನ್ ಶೆಟ್ಟಿ ಅವರು ಒಂದು ರೀಸೆಂಟಾಗಿ ಒಂದು ಪೋಸ್ಟ್ನ ಸಮೇತ ಹಾಕಿರ್ತಾರೆ, ಅದನ್ನು ನೀವು ಕೂಡ ನೋಡಿರ್ತೀರ. ದೇವ್ರು ಅಂತೇಳಿ ಹಾಕಿರ್ತಾರೆ, ಅದು ಸಿಗ್ನೇಚರ್ ಕೂಡ ಹೌದು ಡಾಕ್ಟರ್ ಬ್ರೋ ಅವರ. ನೀವೆಲ್ಲರೂ ಡಾಕ್ಟರ್ ಬ್ರೋ ಅವರ ಒಂದು ವಾಯ್ಸ್ನ ಇದರಲ್ಲಿ ಕೇಳಿರ್ತೀರ. ನೀವು ಯಾರಾದರೂ ಡೇರ್ ಡೆವಿಲ್ ಮುಸ್ತಫಾ ಮೂವಿ ನೋಡಿದರೆ ಅಥವಾ ಟ್ರೈಲರ್ ನೋಡಿದರೆ, ಅಲ್ಲಿ ಡಾಕ್ಟರ್ ಬ್ರೋ ಅವರ ಒಂದು ವಾಯ್ಸ್ ಸಮೇತ ಇದೆ. ಒಂದು ಟ್ರೈಲರ್ಗೆ ಡಾಕ್ಟರ್ ಬ್ರೋ ಅವರ ವಾಯ್ಸೇ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಡಾಕ್ಟರ್ ಬ್ರೋ ಅವರ ವಾಯ್ಸೇ ಕೊಡ್ತಾ ಇದ್ದಾರಾ, ಅಥವಾ ಡಾಕ್ಟರ್ ಬ್ರೋ ಅವರು ಎಲ್ಲಾದರೂ ಆ್ಯಕ್ಟ್ ಮಾಡ್ತಾ ಇದ್ದಾರಾ ನಮಗೂ ಗೊತ್ತಿಲ್ಲ. ಹಾಗೆ ಡಾಕ್ಟರ್ ಬ್ರೋ ಅವರ ಕೆಲವೊಂದು ಪರ್ಸ್ನಲ್ ಕೆಲಸಗಳು ಇದ್ದಾವೆ ಅಂತ ಹೇಳಿ ಒಂದು ವಿಡಿಯೋದಲ್ಲಿ ನಾವು ನೋಡಿದ್ದೀವಿ. ಸೊ ಹಾಗಾಗಿ ಯಾರು ತಲೆ ಕೆಡಿಸ್ಕೋಬೇಡಿ, ಡಾಕ್ಟರ್ ಬ್ರೋ ತುಂಬ ಚೆನ್ನಾಗಿ ಸೇಫಾಗಿ ಆರಾಮಾಗಿ ಇದ್ದಾರೆ. ಮತ್ತು ಅವರು ಒಂದು ಅಫಿಷಿಯಲ್ ಆಗಿ ಡೇಟ್ ಹೇಳಿದ್ದಾರೆ, ಅಂದರೆ ಜನವರಿ 1 ಹೊಸ ವರ್ಷದಿಂದ ಹಿಡಿದು ಮತ್ತೆ ಅವರು ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕ್ತಾ ಇರ್ತಾರೆ ಅಂತ ಹೇಳಿ. ಸೊ ನಾವೆಲ್ಲರೂ ಕೂಡ ಡಾಕ್ಟರ್ ಬ್ರೋಗೆ
ಆರಾಮಾಗಿರಲಿ ಅಂತ ಹೇಳಿ ಕೇಳ್ಕೊಳ್ಳೋಣ. ಸೊ ಆದಷ್ಟು ಬೇಗ ನಮಗೆಲ್ಲರಿಗೂ ಉಳಿದಂಥ ದೇಶಗಳು ಸಮೇತ ಆರೋಗ್ಯವಾಗಿ ತೋರಿಸಲಿ ಅಂತೇಳಿ ಕೇಳ್ಕೊಳ್ಳೋಣ. ಯಾರೆಲ್ಲ ಡಾಕ್ಟರ್ ಬ್ರೋ ಅವರ ಒಂದು ವೀಡಿಯೋಗೆ ಜನವರಿ 1ರಿಂದ ವೆಯ್ಟ್ ಮಾಡ್ತಾ ಇದ್ದೀರಾ, ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಕೂಡ ಡಾಕ್ಟರ್ ಬ್ರೋ ಅವರ ಒಂದು ವೀಡಿಯೋಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅನ್ಕೊತೀನಿ. ಯಾರೆಲ್ಲ ತಲೆ ಕೆಡಿಸ್ಕೋಬೇಡಿ, ಈ ಒಂದು ಗಾಳಿ ಸುದ್ದಿಗೆ ಡಾಕ್ಟರ್ ಬ್ರೋ ಅವ್ರಿಗೆ ಕಾಣೆಯಾಗಿದ್ದಾರೆ, ಹೆಲ್ತ್ ಸರಿಯಿಲ್ಲ, ಈ ಥರ ಒಂದು ಏನು ನ್ಯೂಸ್ ಬಂದರೂ ತಲೆ ಕೆಡಿಸ್ಕೋಬೇಡಿ. ಡಾಕ್ಟರ್ ಬ್ರೋ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾರೆ. ಸೊ ಇದು ಇವತ್ತಿನ ಮಾಹಿತಿ. ನಿಮಗೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದಗಳು.